ಭಯ ಕಾಡದಿರುವ ಜೀವಿ ಯಾವುದಿದೆ ಹೇಳಿ? ಮನುಷ್ಯನು ಇದಕ್ಕೆ ಹೊರತಲ್ಲ. ಕೆಲವೊಂದು ಗೋಚರ ಭಯವಾದರೆ ಇನ್ನು ಕೆಲವು ಅಗೋಚರ ಭಯ. ಗೋಚರ ಭಯವೆಂದರೆ ದಿನನಿತ್ಯ ನಮ್ಮ ಕಣ್ಣಿಗೆ ಕಾಣಿಸುವ ವಸ್ತುಗಳ ಬಗೆಗಿನ ಭಯ. ಹುಲಿಯನ್ನು ಕಂಡರೆ ಭಯ ಮನುಷ್ಯನಿಗೆ ಇದ್ದೇ ಇರುತ್ತದೆ. ಹಾಗೆಯೇ ಕೆಲವರಿಗೆ ಜಿರಳೆ ಕಂಡರೂ ಭಯ, ಇನ್ನು ಕೆಲವರಿಗೆ ಕತ್ತಲೆ ಎಂದರೆ ಭಯ. ಹೀಗೆ ಗೋಚರವಾಗುವ ವಸ್ತುಗಳ ಬಗ್ಗೆ ಭಯ ಒಂದು ಕಡೆಯಾದರೆ, ಅಗೋಚರ ವಸ್ತುಗಳ ಭಯವಂತೂ ಎಲ್ಲರಿಗೂ ಇದ್ದೇ ಇರುತ್ತದೆ. ಅಗೋಚರ ಭಯವೆಂದರೆ ಭೂತದ ಭಯವೆಂದೇ ಹೇಳಬಹುದು. ಕೆಲವರು ನೋಡಿದ್ದಾರಂತೆ ಎನ್ನುವ ಮಾತುಗಳೇ ಉಳಿದವರನ್ನು ಭಯಪಡಿಸುತ್ತದೆ. ಕೆಲವರಿಗೆ ಧ್ವನಿ ಕೇಳಿಸಿರುವುದು ಮುಂತಾದ ಅತೀಂದ್ರಿಯ ಚಟುವಟಿಕೆ ಅವರಿಗೆ ಮತ್ತು ಆ ಘಟನೆಯನ್ನು ಕೇಳಿದವರಿಗೆ ಭಯ ಉಂಟು ಮಾಡುತ್ತದೆ. ಇಲ್ಲಿ ಭಯಪಡಿಸುವ ವಸ್ತುವನ್ನು ನೋಡಿಲ್ಲದಿದ್ದರೂ ಭಯ ಪಟ್ಟುಕೊಳ್ಳುತ್ತಾರೆ. ಗೋಚರ ವಸ್ತುಗಳ ಭಯದಲ್ಲಿ ಸಾಮಾಜಿಕ ಭಯವೂ ಒಂದು. ಸಾಮಾಜಿಕ ಭಯವೆಂದರೆ ಇಡೀ ಸಮಾಜವೇ ಹೆದರುವಂತಹ ಒಂದು ವಸ್ತು ಅಥವಾ ಜೀವಿ. ಹಾಗೆ ನೋಡಹೋದರೆ ನಮ್ಮ ಸಮಾಜದಲ್ಲಿನ ರೌಡಿಗಳು ಜನರನ್ನು ಭಯಪಡಿಸಿಕೊಂಡೇ ತಮ್ಮ ಬದುಕನ್ನು ಸಾಗಿಸುತ್ತಿರುತ್ತಾರೆ. ನಮ್ಮಲ್ಲಿ ರೌಡಿಗಳು ಭಯವನ್ನು ತಮ್ಮ ಅಸ್ತ್ರವನ್ನಾಗಿ ಬಳಸಿ ಜನರನ್ನು ತಮ್ಮ ವಶದಲ್ಲಿಟ್ಟುಕೊಂಡಿರುತ್ತಾರೆ. ಜನರು ಕೂಡ ರೌಡಿಗೆ ಹೆದರಿಕೊಂಡೇ ಬದುಕುತ್ತಿರುತ್ತಾರೆ. ನಾವೀಗ ಹೇಳ ಹೊರಟಿರುವ ಕತೆ ಇದೇ ರೀತಿ ರೌಡಿಗೆ ಹೆದರಿ ಬದುಕುತ್ತಿದ್ದ ಊರೊಂದರ ಜನರ ಕತೆ. ಅದು ಕೇರಳದ ಎರ್ನಾಕುಲಂನ ಬಳಿಯ ಪ್ರದೇಶ. ಅಲ್ಲೊಬ್ಬ ರೌಡಿ ಇದ್ದ. ಆತನ ಹೆಸರು ಒಡತುಲ ಮತಾಯಿ. ಈತ ಅಕ್ಕಪಕ್ಕದ ಹಳ್ಳಿಗಳ ಜನರನ್ನು ಹೆದರಿಸಿಕೊಂಡು ವಸೂಲಿ ಜೀವನ ನಡೆಸುತ್ತಿದ್ದ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ, ಇಂದಿಗೆ 90 ವರ್ಷಗಳ ಹಿಂದೆ ನಡೆದ ಕತೆ. ಆ ರೌಡಿಗೆ ಎದುರು ಮಾತನಾಡುವವರು ಯಾರೂ ಇರಲಿಲ್ಲ. ಆತನ ಅಟ್ಟಹಾಸಕ್ಕೆ ಎಲ್ಲರೂ ಹೆದರಿ ಮೂಲೆ ಸೇರುತ್ತಿದ್ದರು. ಆತನ ಬೊಬ್ಬೆಗೆ ಕೊಡುತ್ತಿದ್ದ ಹಿಂಸೆಗೆ ಜನರು ವಿಪರೀತ ಹೆದರಿದ್ದರು. ಆತನ ಅವಾಚ್ಯ ಶಬ್ದಗಳ ನಿಂದನೆಯನ್ನು ಕೇಳಲಾಗುತ್ತಿರಲಿಲ್ಲ. ಆತನ ಭಯ ಜನರಲ್ಲಿ ಎಷ್ಟಿತ್ತೆಂದರೆ, ಆತನಿರುವ ಜಾಗದ ಹತ್ತಿರದಿಂದ ಜನ ನಡೆದುಕೊಂಡು ಹೋಗಲು ಭಯಪಡುತ್ತಿದ್ದರು. ಆತನಿಗೆ ಹೆದರಿಯೇ ಆತನ ಮೇಲೆ ಯಾರೂ ದೂರು ಕೊಡುತ್ತಿರಲಿಲ್ಲ. ಹೀಗಿರುವಾಗ ಎಲ್ಲ ಕತೆಗೂ ಒಂದು ಅಂತ್ಯವೆನ್ನುವುದು ಇರಲೇಬೇಕಲ್ಲವೇ? ಹಾಗೆಯೇ ಈತನ ಕತೆಗೂ ಒಂದು ದಿನ ಅಂತ್ಯ ಬಂದಿತ್ತು. ಮತಾಯಿ ಒಂದು ದಿನ ಆ ಊರಿನಲ್ಲಿ ಸಾಗುತ್ತಿದ್ದ ಮಹಿಳೆಯೊಬ್ಬಳನ್ನು ಅವಮಾನಿಸುತ್ತಾನೆ. ಆಕೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ. ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾನೆ. ಆದರೆ ಸಿಟ್ಟಿಗೆದ್ದ ಆಕೆ ಮಾತ್ರ ಅಲ್ಲಿಂದ ಸುಮ್ಮನೆ ಮನೆಗೆ ಹೋಗಲಿಲ್ಲ. ನೇರವಾಗಿ ಎಡಪ್ಪಳ್ಳಿಯ ರಾಜನ ಬಳಿಗೆ ತೆರಳಿ ದೂರು ನೀಡುತ್ತಾಳೆ. ಮೊದಲನೇ ಬಾರಿಗೆ ರಾಜನಿಗೆ ಇಂತಹ ಒಬ್ಬ ರೌಡಿ ಇರುವುದು ಗೊತ್ತಾಗುತ್ತದೆ. ರಾಜ ಒಡತುಲ ಮತಾಯಿಯನ್ನು ವಿಚಾರಣೆಗೆ ಕರೆಸುತ್ತಾನೆ. ಆತನ ವಿಚಾರಣೆಯಾದ ನಂತರ ಆತನ ಕುಕೃತ್ಯಗಳನ್ನೆಲ್ಲ ಕೇಳಿದ ರಾಜ ಆತನಿಗೆ ಮರಣದಂಡನೆ ವಿಧಿಸುತ್ತಾನೆ. ಈ ಮರಣದಂಡನೆಯನ್ನು ಸಾರ್ವಜನಿಕವಾಗಿ ಜಾರಿಗೊಳಿಸಬೇಕೆಂದು ರಾಜ ಆಜ್ಞಾಪಿಸುತ್ತಾನೆ. ಇದರಿಂದ ಜನರಿಗೆ ಆತನ ಬಗೆಗಿದ್ದ ಭಯ ನಿವಾರಣೆಯಾಗಲಿ ಎಂಬುದು ರಾಜನ ಬಯಕೆಯಾಗಿತ್ತು. ಪೆರಂದೂರ್ ಕಾಲುವೆಯ ಬಳಿ ಒಡತುಲ ಮತಾಯಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಜನರೆಲ್ಲ ಮತಾಯಿಯ ಭಯದಿಂದ ಬಿಡುಗಡೆಗೊಳ್ಳುತ್ತಾರೆ. ಸ್ನೇಹಿತರೆ, ಈ ಪೆರಂದೂರ್ ಕಾಲುವೆ ಈಗ ತುಂಬ ಚಿಕ್ಕದಾಗಿದೆ. ಆದರೆ 90 ವರ್ಷಗಳ ಹಿಂದೆ ಅದು ತುಂಬ ದೊಡ್ಡದಾಗಿಯೇ ಇತ್ತು. ಎಡಪ್ಪಳ್ಳಿ ಊರಿನ ಜನ ಎರ್ನಾಕುಲಂ ಕಡೆಗೆ ಹೋಗುವ ರೈಲ್ವೆ ಟ್ರ್ಯಾಕ್ ಪಕ್ಕ ನಡೆದುಕೊಂಡು ಹೋಗುತ್ತಿದ್ದರು. ಆ ದಾರಿಯಲ್ಲಿಯೇ ಪೆರಂದೂರ್ ಕಾಲುವೆ ಇತ್ತು. ಇಲ್ಲಿ ಮತಾಯಿಯನ್ನು ಮರಣದಂಡನೆಗೆ ಗುರಿಪಡಿಸಿದ ನಂತರ ಅಲ್ಲಿ ಜನರಿಗೆ ಬೇರೆಯದೇ ಸಮಸ್ಯೆ ಶುರುವಾಯಿತು. ಅರ್ಥಾತ್ ಬೇರೆಯದೇ ಭಯ ಶುರುವಾಯಿತು. ಮತಾಯಿ ಜೀವಂತವಾಗಿರುವಾಗ ಜನರನ್ನು ಭಯಪಡಿಸುತ್ತಿದ್ದುದೇನೋ ನಿಜ, ಆದರೆ ಈಗ ಸತ್ತ ನಂತರವೂ ಆತ ಪ್ರೇತಾತ್ಮವಾಗಿ ಅವರನ್ನು ಕಾಡಲು ಶುರು ಮಾಡುತ್ತಾನೆ. ಈಗ ಜನ ಆತನ ಭೂತದ ಕಾಟದಿಂದ ಭಯಭೀತಗೊಳ್ಳುತ್ತಾರೆ. ಪೆರಂದೂರ್ ಕಾಲುವೆಯ ಬಳಿಯಿಂದ ಸಾಗುವಾಗ ಅವರಿಗೆ ವಿಚಿತ್ರ ಶಬ್ದಗಳು ಕೇಳಿಸುವುದು, ಯಾರೋ ಹಿಂಬಾಲಿಸಿಕೊಂಡು ಬಂದಂತಾಗುವುದು ನಡೆಯುತ್ತಿತ್ತು. ಜೊತೆಗೆ ಮತಾಯಿ ಜನರನ್ನು ಕರೆದಂತಾಗುವುದು, ಈ ಮುಂತಾದ ಚೇಷ್ಟೆಗಳು ಶುರುವಾಗುತ್ತವೆ. ಜನರಿಗೆ ಈಗ ಇನ್ನೊಂದು ರೀತಿಯ ಭಯ ಶುರುವಾಗುತ್ತದೆ.
ಜೀವಂತವಾಗಿರುವಾಗ ಆತ ಹೇಗೆ ಕಾಡಿದ್ದನೋ ಈಗ ಅದೇ ರೀತಿ ಸತ್ತ ಮೇಲೂ ಆತ ಜನರನ್ನು ಕಾಡಲು ಶುರು ಮಾಡುತ್ತಾನೆ. ಅಕ್ಕಪಕ್ಕದ ಹಳ್ಳಿಗಳಿಗೂ ಈ ವಿಷಯ ಹರಡುತ್ತದೆ. ರಾತ್ರಿ ವೇಳೆಯಲ್ಲಿ ಇಲ್ಲಿ ಜನ ಸಂಚರಿಸುವುದನ್ನೇ ಬಿಟ್ಟು ಬಿಡುತ್ತಾರೆ. ದಶಕಗಳವರೆಗೂ ಮತ್ತಾಯಿಯ ಕಾಟ ನಿಲ್ಲಲಿಲ್ಲ. ಅಷ್ಟೇ ಅಲ್ಲದೆ ಇಂದಿನವರೆಗೂ ಒಡತುಲ ಮತ್ತಾಯಿಯ ಆತ್ಮ ಅಲ್ಲಿನ ಜನರನ್ನು ಭಯಭೀತಗೊಳಿಸುತ್ತಲೇ ಇದೆ. ವಿಚಿತ್ರ ಶಬ್ದಗಳು, ಕೂಗುಗಳು ಕೇಳಿಸಿದಾಗಲಂತೂ ಜನ ಹೆದರಲೇಬೇಕಲ್ಲವೇ? ಪೆರಂದೂರ್ ಕಾಲುವೆಯ ಬಗೆಗೆ ಅವ್ಯಕ್ತ ಭಯ ಜನರಲ್ಲಿ ಶುರುವಾಗುತ್ತದೆ. ಇಲ್ಲಿನ ಮೀನುಗಾರರು ಕೆಲಸ ಪ್ರಾರಂಭಿಸುವ ಮುನ್ನ ಮತ್ತಾಯಿಗೆ ಪ್ರಾರ್ಥನೆ ಸಲ್ಲಿಸಲು ಶುರು ಮಾಡುತ್ತಾರೆ. ಮತ್ತಾಯಿಯ ಆತ್ಮವನ್ನು ಶಾಂತವಾಗಿರುವಂತೆ, ತಮಗೆ ಕಾಟ ಕೊಡದಂತೆ ಪ್ರಾರ್ಥಿಸಿಯೇ ಮೀನುಗಾರರು ನೀರಿಗೆ ಇಳಿಯುತ್ತಿದ್ದರು. ಅಂದಿನಿಂದ ಅನುಸರಿಸಿಕೊಂಡು ಬಂದ ನಂಬಿಕೆ ಇಂದಿಗೂ ಚಾಲ್ತಿಯಲ್ಲಿದೆ. ಈಗಿನ ಆಧುನಿಕ ಜನರೇಷನ್ನ ಎಲ್ಲರಿಗೂ ಈ ಕತೆ ಗೊತ್ತಿಲ್ಲದಿರಬಹುದು, ಆದರೆ ಮೀನುಗಾರರು ಮಾತ್ರ ಇದನ್ನು ಈಗಲೂ ನಂಬುತ್ತಾರೆ. ಅವರು ಈಗಲೂ ಮತ್ತಾಯಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆ ನಂತರವೇ ಕೆಲಸ ಪ್ರಾರಂಭಿಸುತ್ತಾರೆ. ದೆವ್ವ ಭೂತಗಳು ಇದೆಯೇ ಇಲ್ಲವೇ ಎಂಬ ಪ್ರಶ್ನೆ ಬಂದಾಗ ಇಂತಹ ಕಥೆಗಳು ಹುಟ್ಟಿಕೊಂಡಿವೆ ಎಂಬುದನ್ನು ನಾವು ಚರ್ಚಿಸಬೇಕಾಗುತ್ತದೆ. ಯಾವುದೇ ಕಥೆಗಳು ಸುಮ್ಮನೆ ಹುಟ್ಟಿಕೊಳ್ಳುವುದಿಲ್ಲ. ಅದರ ಹಿಂದೆ ನಡೆದಿರುವುದು ನಿಜವಾದ ಘಟನೆಯೇ ಆಗಿರುತ್ತದೆ. ಮನುಷ್ಯನ ನೆನಪಿಂದ ಯಾವುದೇ ವಿಷಯವಾದರೂ ಮಾಸಿ ಹೋಗಬಹುದು, ಆದರೆ ಭಯ ಎನ್ನುವುದು ಮಾಸಿ ಹೋಗಲು ಸಾಧ್ಯವಿಲ್ಲ. ಬಹುಶಃ ರೌಡಿಯ ಬಗೆಗಿದ್ದ ಭಯವೇ ಜನರನ್ನು ಆತನ ದೆವ್ವವಾಗಿ ಕಾಡುತ್ತಿರಬಹುದೇ? ವೈಜ್ಞಾನಿಕವಾಗಿ ನೋಡಹೋದರೆ ಇದೇ ಸರಿ ಎನ್ನಬಹುದು. ಆದರೆ ಸಾಮಾಜಿಕವಾಗಿ ನೋಡಹೋದರೆ ಜನರ ಅನುಭವವೇ ಸರಿ ಎನ್ನಬೇಕಾಗುತ್ತದೆ.